Hi friends, good morning. Welcome to my ನನಗೆ ಎಷ್ಟು ಗೊತ್ತೋ ನಾನು ಅಷ್ಟನ್ನು ತಿಳಿಸ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕೆಲಸ ಎಲ್ಲ ಇತ್ತು, ಸ್ವಲ್ಪ ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಹೋಗಿ ಹಸು ಕಟ್ಟು ಬಂದಿದ್ದಾಯಿತು. ಇವಾಗ ತಿಂಡಿ ಮಾಡೋದೊಂದೇ ಇರೋದು. ಇವತ್ತು ನಾನು ಹೆಲ್ತಿ ಆಗಿರುವಂತಹ ಫ್ಲಾಕ್ ಸೀಡ್ಸಿಂದ ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ರೆಸಿಪಿ ಶೇರ್ ಮಾಡ್ತೀನಿ. ಅದು ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ತೀನಿ. ಜೊತೆಗೆ ಇವಾಗ ತಿಂಡಿ ರೊಟ್ಟಿ ಮತ್ತು ಕುಟುಂಡಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುಟುಂಡಿದು ರೆಸಿಪಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದು ಜಾಸ್ತಿ ಹೆಲ್ತ್ಗೆ ಸಂಬಂಧಪಟ್ಟ ವ್ಲಾಗ್ ಆಗಿರುತ್ತೆ. ಫ್ಲಾಕ್ ಸೀಡ್ಸಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಪ್ರತಿದಿನ ಹಾಗೆ ತಿಂತೀವಿ ಅಂತಂದರೆ ಅದು ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಆಗಲ್ಲ. ಈ ಥರ ಟೇಸ್ಟಿಯಾಗಿ ಲಡ್ಡು ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಆಗುತ್ತೆ ಅವಾಗೆಲ್ಲ ತಿನ್ಬೋದು. ನನಗಂತೂ ಹೂವಿನ ಗಿಡಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಕಲರ್ಫುಲ್ ಹೂವು ಬಿಡ್ತಾಯಿದ್ರಂತೂ ಅವನ್ನೇ ನೋಡ್ತಾ ಇರ್ತೀನಿ. ಹಾಗಾಗಿ ನಿಮಗೂ ಒಂದೊಂದು ಸಲ ವಿಡಿಯೋ ಶೇರ್ ಮಾಡ್ತೀನಿ. ಇವಾಗ ನಾನು ಕುಟುಂಡಿ ಮಾಡೋದಕ್ಕೆ ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದನ್ನು ಗುರೆಳ್ಳು ಅಂತಲೂ ಕೂಡ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಜಸ್ಟು ಫ್ರೈ ಮಾಡ್ಕೊಳ್ಳೋದಷ್ಟೇ. ಚಿಟಪಟ ಅಂದರೆ ಸಾಕು. ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸಿಹಿ ಕುಟುಂಡಿ ಮತ್ತು ಖಾರದ ಕುಟುಂಡಿ ಎರಡೂ ಕೂಡ ಮಾಡ್ತಾರೆ. ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿವಾಗ ಸಿಹಿ ಕುಟುಂಡಿ ಮಾಡಿದ್ದೀನಿ. ಈ ಬೌಲಲ್ಲಿ ಅರ್ಧ ಬೌಲು ಎಳ್ಳು ತೊಗೊಂಡಿದ್ದೀನಿ. ಅಂದರೆ ಸಂತೆಯಲ್ಲಿ ತರಿಸಿದ್ದೆ. ನಾನು ನೋಡೇ ಇಲ್ಲ, ಜಾಸ್ತಿ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಕಲ್ಲಿತ್ತು ಅದರಲ್ಲಿ. ಇಷ್ಟನ್ನ ಮಾಡ್ಕೊಳ್ಳೋಕ್ಕೆ ನಾನು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಜಾಲಿಸಿ ಒಣಗಾಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಅದನ್ನು ಕಲ್ಲು ಆಯೋಕ್ಕಾಗೋದೇ ಇಲ್ಲ, ಅಷ್ಟು ಕಷ್ಟ ಆಗಿಬಿಡ್ತು. ಅದಕ್ಕೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ನಾನು ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು 5-6 ಪೀಸ್ ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಬೇಕು. ಸಿಹಿ ಕುಟುಂಡಿ ರೆಡಿ ಆಗುತ್ತೆ. ಒಳ್ಳೆ ಘಮ ಬರ್ತಾ ಇರುತ್ತೆ. ಇಡೀ ಮನೆ ತುಂಬ ಘಮ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಹುರಿದು ಪುಡಿ ಮಾಡಿರ್ತೀವಲ್ಲ, ಹಾಗಾಗಿ ನೈಸ್ ಪೌಡ್ರ್ ಆಗಬೇಕು. ಇನ್ನೊಂದು ಸ್ವಲ್ಪ ಆಗಬೇಕಿತ್ತು. ಮಿಕ್ಸ್ ಮಾಡಿ ಅದನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ಫ್ರೀ ಇದ್ದಾಗ ಎಳ್ಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಜಾಸ್ತಿ ಮಾಡಿ ಎತ್ತಿಡ್ಕೊಳ್ತೀನಿ. ಒಂದು 10-15 ದಿನದವರೆಗೂ ಆದ್ರೂ ಬರುತ್ತೆ. ಯಾವಾಗ ಬೇಕಾದ್ರೂ ತಿನ್ನಬಹುದು. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಲಡ್ಡುಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಿಹಿ ಎಲ್ಲ ಕರೆಕ್ಟಾಗಿತ್ತು. ಒಂದು ಸಲ ಟೇಸ್ಟ್ ಮಾಡಿ ನೋಡಿದೆ. ರೊಟ್ಟಿ ಜೊತೆ ಸಾಂಬಾರು ಏನೂ ಹಾಕ್ಕೊಳ್ಳಲ್ಲ, ಹಾಗೇ ತಿಂತಾಳೆ. ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ. ಖಾರದ ಬೇಕು ಅಂದ್ರೂ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ರೆಸಿಪಿ ಶೇರ್ ಮಾಡ್ತೀನಿ. ಸ್ವಲ್ಪ ಬಾಳೆಹಣ್ಣಿತ್ತು, ಮತ್ತು ಹಾಗೆ ಬಿಟ್ಟರೆ ತಿನ್ನಲ್ಲ ಅಂತ ಅಂದ್ಕೊಂಡು ಅದನ್ನು ಕೂಡ ರಸಾಯನ ಮಾಡಿ ಎತ್ತಿಟ್ಕೊಂಡೆ. ಗುರೆಳ್ಳು ಯೂಸಸ್ ಏನು ಅಂತ ನೋಡೋದಾದರೆ, ಹೃದಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ಸಮತೋಲನ ಕಾಪಾಡುತ್ತೆ, ಕೊಲೆಸ್ಟ್ರಾಲನ್ನು. ಹಾಗೆ ಇದರಲ್ಲಿ ಎಣ್ಣೆ ಕೂಡ ಮಾಡ್ತಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂತೇನು ಹೇಳ್ತಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಇದಕ್ಕೆ ಬೆಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ ಎಲ್ಲ ಹಾಕಿ ಎಣ್ಣೆ ಮಾಡಿಸ್ಕೊಂಬರೋರು. ಅದಕ್ಕೆ ಮೆಂತೆ ಮುದ್ದೆ ಮಾಡಿಕೊಡೋರು. ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಮತ್ತು ಅದರಲ್ಲಿಂದ ಒಗ್ಗರಣೆ ಕೂಡ ಮಾಡೋರು. ತುಂಬ ಟೇಸ್ಟಿ ಆಗಿರೋದು. ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರೋಟೀನ್ ಹೆಚ್ಚಿರುತ್ತೆ. ಹೃದಯಾಘಾತ ಆಗೋದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇವಾಗಂತೂ ಎಲ್ಲಿ ನೋಡಿದರೂ ಇದೇ ಕಾಯಿಲೆ, ಪಾರ್ಶ್ವವಾಯು ಆಗೋದು ಕೂಡ ಇದು ಕಡಿಮೆ ಮಾಡುತ್ತೆ. ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ನಿದ್ರಾಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಮಲಬದ್ಧತೆ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ, ಕಾನ್ಸ್ಟಿಪೇಷನ್, ಆ ಸಮಸ್ಯೆನೂ ಕೂಡ ಸರಿ ಮಾಡುತ್ತೆ. ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ಸ್ ಎಲ್ಲ ಹೆಚ್ಚಿರುತ್ತೆ. ಹಾಗೆ ತುಂಬ ಜನ ಸಣ್ಣ ಇದ್ದೀವಿ, ನಾವು ದಪ್ಪ ಆಗೋಕ್ಕಾಗ್ತಿಲ್ಲ ಅಂತಂದರೆ ಈ ಎಣ್ಣೆಯನ್ನು ನಿಯಮಿತವಾಗಿ ಪ್ರತಿದಿನ ಅಡುಗೆಲಿ ಬಳಸೋದ್ರಿಂದ, ಎಣ್ಣೆ ಸೇವಿಸೋದ್ರಿಂದ ತೂಕ ಕೂಡ ಹೆಚ್ಚಾಗುತ್ತೆ ಒಳ್ಳೆಯ ರೀತಿಯಲ್ಲಿ. ಹಾಗೆ ತುಂಬಾ ಒಳ್ಳೆಯದು. ಪ್ರತಿದಿನ ತಿನ್ನೋಕ್ಕಾಗಲ್ಲ ಅಂತಂದ್ರೂ ಕೂಡ ವಾರಕ್ಕೆ 2 ದಿನ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ
ಟೇಸ್ಟಿಯಾಗೂ ಕೂಡ ಇರುತ್ತೆ. ಹಿಂಸೆಯಿಂದ ತಿನ್ನಬೇಕಂತೇನಿಲ್ಲ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ದೊಡ್ಡಗಂತೂ ತುಂಬಾ ಫೇವ್ರೇಟ್ ಇದು ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಯಾಗೂ ಇರುತ್ತೆ. ನಮ್ಮ ಕಡೆ ಅಡುಗೆಗಳನ್ನು ನಾವೇ ಮಾಡಿಲ್ಲ ಅಂದರೆ ಮತ್ತು ಬೇರೆ ಯಾರು ಮಾಡ್ತಾರಲ್ವ. ನಾನಂತೂ ಯಾವುದೇ ಅಡುಗೆ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಜೊತೆಗೆ ರೊಟ್ಟಿ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಕಿಚನ್ ನೋಡೋ ಸ್ಥಿತಿ ಈ ಥರ ಇತ್ತು. ಆ ಕಡೆ ರೊಟ್ಟಿ ಹಾಕೋದ್ರಿಂದ ಪಾತ್ರೆ ಮೇಲೆಲ್ಲ ಹಸಿಟ್ಟು ಆರ್ತಾ ಇರುತ್ತೆ, ಹಾಗಾಗಿ ಬಟ್ಟೆ ಹಾಕ್ಬಿಟ್ಟಿರ್ತೀನಿ ರೊಟ್ಟಿ ಹಾಕಬೇಕಾದ್ರೆ. ಮತ್ತು ಇವಾಗ ತಿಂಡಿ ಎಲ್ಲ ಹಾಕ್ಕೊಟ್ಟು ಒಂದು ಸಲ ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ. ಸೊಪ್ಪಿನ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ಕೂಟುಂಡಿ, ಬಟ್ ನಾನಿಲ್ಲಿ ತರಕಾರಿ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿಯನ್ನು ಮಿಸ್ ಮಾಡಬೇಡಿ, ಕಾಯಿ ತುರಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ತರಕಾರಿ ಸ್ಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ಕೂಡ ಕಿಚನ್ ಕ್ಲೀನ್ ಮಾಡೋದು, ಪಾತ್ರೆ ಜೋಡಿಸೋದು ವಿಡಿಯೋ ಮಾಡಲ್ಲ. 2-3 ಸಲ ಹಾಕಿದ್ದೀನಿ. ರಿಪೀಟ್ ಆದರೆ ನಿಮಗೂ ಬೋರ್ ಆಗಬಹುದು, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದೆ. ಇವಾಗ ರೈಸ್ ಐಟಮ್ ಎಲ್ಲ ಆದರೆ ಬೇಗನೆ ಆಗಿಬಿಡುತ್ತೆ. ಈ ಥರ ರೊಟ್ಟಿ ಏನಾದರೂ ಮಾಡ್ತೀವಿ, ಚಪಾತಿ ಮಾಡ್ತೀವಿ ಅಂದರೆ ಹಿಟ್ಟೆಲ್ಲ ಶೆಲ್ಫ್ ಮೇಲೆಲ್ಲ ಆಗಿಬಿಟ್ಟಿರುತ್ತೆ. ಅದು ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇವಾಗ ತರಕಾರಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಕಿಚನನ್ನು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ನೆಲ ಒರೆಸೋದಕ್ಕಿಂತ ಮುಂಚೆ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಿದರೆ ಮತ್ತೆ ಎಲ್ಲ ಗಲೀಜಾಗ್ಬಿಡುತ್ತೆ. ನನಗೆ ಕಿಚನ್ ಗಲೀಜಾಗಿ ಕಾಣಿಸಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಅಡುಗೆ ಪ್ರಿಪ್ರೇಷನ್ ಕೂಡ ಜೊತೆಲೇ ಮಾಡಿಕೊಂಡೆ. ಈ ಕಡೆ ಕ್ಲೀನ್ ಮಾಡ್ತಾ ಇದ್ದೆ, ತರಕಾರಿ ಕಟ್ ಮಾಡಿಕೊಂಡು ತರಕಾರಿ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೆ. ತುಂಬ ದಿನ ಆಗಿತ್ತು ಹಸಿ ಕಾಳು ಸಾಂಬಾರು ತಿಂದು, ಹಸಿ ಕಾಳಿತ್ತು, ಹಾಗಾಗಿ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಹಸಿ ಕಾಳು ಹಾಕಿ ಸಾಂಬಾರಿಗೆ ಕೂಡ ರೆಡಿ ಮಾಡಿಕೊಂಡೆ. ಇದು ಚಪಾತಿಗೆ ಗಟ್ಟಿಗೆ ಮಾಡಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ರೈಸ್ಗೆ ಮಾಡ್ತಾ ಇರೋದು, ಮುದ್ದೆಗೆ ಮತ್ತು ರೈಸ್ಗೆ, ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ. ಹಸಿ ಕಾಳಲ್ವಾ, ಆ ಸಾಂಬಾರು ಟೇಸ್ಟೇ ಬೇರೆ ಗುರು, ಸಖತ್ತಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ವಾಯ್ಸು ಸ್ವಲ್ಪ ಬರ್ತಾ ಇದೆ, ಬಟ್ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ. ಕೆಲವೊಂದು ಸಲ ಕೇಳಿಸ್ಕೊಂಡ್ರೆ ಅಯ್ಯೋ ಇದು ನನ್ನ ವಾಯ್ಸಾ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೇಂಜ್ ಆಗಿಬಿಟ್ಟಿದೆ. ಕೆಮ್ಮು ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇವಾಗ ಸಾಂಬಾರೆಲ್ಲ ಮಾಡಿ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿ ಶೆಲ್ಫೆಲ್ಲ ಒರೆಸ್ಕೊಂಡು ಎಲ್ಲ ಆಯಿತು. ಅಷ್ಟರಲ್ಲಿ ಅಕ್ಕ ಫೋನ್ ಮಾಡಿದರು. ಅಕ್ಕನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಕೆಲಸ ಅಂತ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಕೊಡೋದೇ ಬಿಟ್ಬಿಟ್ಟಿದ್ದೀನಿ. ಇವತ್ತಿಂದ ಡಿಸೈಡ್ ಮಾಡಿದ್ದೀನಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕು. ಯಾಕೆ ಅಂತಂದರೆ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಸ್ವಲ್ಪ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಹಾಗಾಗಿ ನಾನು ವೆಯ್ಟ್ ರಿಡ್ಯೂಸ್ ಮಾಡಲೇಬೇಕು. ಅದು ಆವಾಗ ಮಾಡಬೇಕಾದ್ರೆ ನಾನು ಸರಿ ಇದ್ದೆ, ಹುಷಾರಿಲ್ದಂಗೆ ಆಯಿತು. ಆ ಕೆಲಸ ಈ ಕೆಲಸ ಎಲ್ಲ ಮಧ್ಯದಲ್ಲಿ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಕೊಡೋದನ್ನು ಬಿಟ್ಬಿಟ್ಟಿದ್ದೆ, ಕಂಪ್ಲೀಟಾಗಿ ಬಿಟ್ಟಿದ್ದೆ. ಹಾಗಾಗಿ ಮತ್ತೆ ಶುರುವಾಗಿದ್ದೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಆರೋಗ್ಯ ಚೆನ್ನಾಗಾಗಲೇಬೇಕು, ವೆಯ್ಟ್ ರಿಡ್ಯೂಸ್ ಮಾಡಲೇಬೇಕು. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ, ನೆಲ ಒರೆಸ್ತಾ ಇದ್ದೀನಿ, ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸಿಂಪಲ್ಲಾಗಿ ಪೂಜೆ ಎಲ್ಲದು ಕೂಡ ಆಯಿತು. ಪೂಜೆ ಆದಮೇಲೆ ಮನೆಗೆ ಏನೋ ಒಂಥರ ಕಳೆ ಬಂದಂಗೆ ಅನಿಸುತ್ತೆ ನನಗೆ. ಅದು ಧೂಪದ ಘಮ, ಉದ್ಬತ್ತಿ ಘಮ, ಕರ್ಪೂರದ ಘಮಕ್ಕೋ ಏನೋ ಗೊತ್ತಿಲ್ಲ, ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ನನಗೆ ಆವಾಗ ಫೀಲ್ ಆಗುತ್ತೆ. ನಾನು ಪೂಜೆ ಮಾಡಿದ ತಕ್ಷಣ ದೊಡ್ಡ ಸ್ನಾನ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದು ನಮಸ್ಕಾರ ಮಾಡ್ತಾಳೆ. ನಾವು ಹೇಗೆ ಕಲಿಸ್ತೀವಿ ಮಕ್ಕಳಿಗೆ ಆ ಥರ ಕಲಿತಾರೆ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಅದನ್ನು ಹಾಗೇ ಇಟ್ಟು ಇವಾಗ ಲಡ್ಡು ಮಾಡ್ತಾಯಿದ್ದೀನಿ. ಈ ಕಡೆ ಬೆಲ್ಲ ತೊಗೊಂಡಿದ್ದೀನಿ, 1 ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1/4 ಬೌಲ್ ಇದೆ, ಅದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ನೀರು ಹಾಕಿ ಪಾಕ ರೆಡಿ ಮಾಡ್ಕೊಳ್ತೀನಿ. ಈ ಕಡೆ ಒಂದು ಬಾಣಲೆ ಇಟ್ಕೊಂಡು 2 ಬೌಲ್ ಆಗೋವಷ್ಟು ನಾನಿಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ. ಅಳತೆ ಸಮೇತ ಹೇಳ್ತಾ ಇದ್ದೀನಿ, ನೀವು ಇದನ್ನು ಬೇರೆ ಥರ ಬೇಕಾದ್ರೂ ಮಾಡ್ಬೋದು, ಇದೇ ಥರ ಮಾಡಬೇಕಂತೇನಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ, ಚಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಎಳ್ಳು ಹಾಕ್ಬೋದು, ಸನ್ಫ್ಲವರ್ ಸೀಡ್ಸ್ ಬರುತ್ತಲ್ಲ ಅದನ್ನು ಹಾಕ್ಬೋದು, ಪಂಪ್ಕಿನ್ ಸೀಡ್ಸ್ ಹಾಕ್ಬೋದು, ವಾಟರ್ ಮೆಲನ್ ಸೀಡ್ಸ್ ಹಾಕ್ಬೋದು, ಆ ಥರನೂ ಕೂಡ ನಾನು ಮಾಡ್ತೀನಿ. ಇನ್ನೊಂದು ಸಲ ಮಾಡುವಾಗ ತೋರಿಸ್ತೀನಿ. ಇವತ್ತು ನಾನು ಎಳ್ಳು ಹಾಕಿಲ್ಲ, ಎಳ್ಳು ಬದಲು ಕಡಲೆ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಸೌಂಡ್ ನೀವು ಇವಾಗ ಕೇಳಿಸ್ಕೊಂಡಿರ್ಬೋದು, ಆ ಥರ ಚಿಟಪಟ ಅನ್ನೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಗಸೆ ಬೀಜದಲ್ಲಿ ಬೆನಿಫಿಟ್ಸ್ ತುಂಬಾ ಇದೆ, ಹಾಗಂತ ಹಾಗೆ ತಿಂದರೆ ಅದು ಕರೆಕ್ಟಾಗಿ ಎಲ್ಲ ನ್ಯೂಟ್ರಿಷನ್ಸ್ ಸಿಗೋದಿಲ್ಲ. ಅದನ್ನು ಫ್ರೈ ಮಾಡಿ ಅಂದರೆ ರೋಸ್ಟ್ ಮಾಡಿ ನಂತರ ಅದನ್ನು ಪುಡಿ ಮಾಡೇ ಸೇವಿಸಬೇಕು, ಅದರಿಂದ ಪೂರ್ತಿ ನ್ಯೂಟ್ರಿಷನ್ಸ್ ಸಿಗುತ್ತೆ. ಇವಾಗ ಯಾವ ಬೌಲಲ್ಲಿ ನಾನು ಅಗಸೆ ಬೀಜನ ತೊಗೊಂಡಿದ್ದೆ ಅದೇ ಬೌಲಲ್ಲಿ 1 ಬೌಲು
ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ನೀವು ಕಡಲೆ ಬೀಜದ ಬದಲು ಎಳ್ಳು ಕೂಡ ಹಾಕ್ಬೋದು, ಅಥವಾ ಕಡಲೆ ಬೀಜ ಎಳ್ಳು ಎರಡನ್ನೂ ಹಾಕ್ಬಹುದು. ಹಾಗೆ ಅರ್ಧ ಬೌಲ್ ನಾನು ಕಡಲೆ ತೊಗೊಂಡಿದ್ದೀನಿ, ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬಹುದು, ಬೇಡ ಅಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಟೇಸ್ಟಿಗೋಸ್ಕರ ಹಾಕಿದ್ದೀನಿ ಅಷ್ಟೇ. ಬೇಕಾದರೆ ನೀವು ಇವಾಗ ಏಲಕ್ಕಿ ಕೂಡ ಹಾಕ್ಕೊಳ್ಬಹುದು, ಏಲಕ್ಕಿ ಫ್ಲೇವರ್ ಇಷ್ಟಪಡೋರು. ಇದನ್ನ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಕಂಪ್ಲೀಟ್ ಕೂಲ್ ಆಗೋವರೆಗೂ ಇದನ್ನು ಎತ್ತಿಡ್ತೀನಿ. ಈ ಕಡೆ ಪಾಕ ಕೂಡ ರೆಡಿಯಾಗಿದೆ. ಒಂದೆಳೆ ಪಾಕ ಅಂತ ಹೇಳ್ತೀವಲ್ಲ, ಆ ಥರ ಪಾಕ ಬರಬೇಕು. ಪಾಕ ಚೆನ್ನಾಗಿ ಕಾದಿಲ್ಲ ಅಂತಂದರೆ ಲಡ್ಡು ಬೇಗನೆ ಹಾಳಾಗುತ್ತೆ. ಅದೇ ಒಂದೆಳೆ ಪಾಕ ಬಂತು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ದಿನದವರೆಗೂ ಕೂಡ ಫ್ರಿಡ್ಜ್ ಇಲ್ಲ ಅಂದ್ರೂ ಸ್ಟೋರ್ ಮಾಡಬಹುದು. ಆ ಕಾರಣಕ್ಕೆ ಚೆನ್ನಾಗಿ ಪಾಕ ಬರಬೇಕು. ನಾನು ಒಳಗಡೆ ಆ ಕೆಲಸ ಎಲ್ಲ ಮಾಡಬೇಕಾದ್ರೆ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಬಂದು ನೋಡಿದರೆ, 2 ಪುಟಾಣಿ ಟವಲ್ ತೊಗೊಂಡು ಸೀರೆ ಉಟ್ಕೊಂಡು ಆಟ ಆಡ್ತಾಯಿದ್ಲು. ಒಂದು ಖುಷಿಯಾಗೋ ವಿಚಾರ ಏನು ಅಂತಂದರೆ, ಅವಳ ಪಕ್ಕ ಯಾವಾಗಲೂ ಒಂದು ಗೊಂಬೆ ಇರುತ್ತೆ, ಅದಕ್ಕೆ 1-2 ಕರ್ಚೀಫು, ಬಟ್ಟೆ ಅಂತ, ಅದಕ್ಕೆ ಖುಷಿ ಅಂತಲ್ಲ, ಜೊತೆಗೆ ಒಂದು ಬುಕ್ಸು, ಒಂದು ಪೆನ್ ಇರುತ್ತೆ. ಅವಳಿಗೆ ನೀನು ಬರೀ ಇವಾಗ ನೀನು ಕಲಿ ಅಂತ ಹಿಂಸೆ ಕೊಡೋ ಹಾಗೇ ಇಲ್ಲ. ಅವಳಿಗೆ ಯಾವಾಗೆಲ್ಲ ನೆನಪಾಗುತ್ತೆ, ಯಾವಾಗೆಲ್ಲ ಬರಿಬೇಕು ಅಂತ ಅನಿಸುತ್ತೆ, ನಮ್ಮನ್ನು ಏನೂ ಕೇಳಲ್ಲ, ಅವಳೇ ತೊಗೊಂಡು ಬರಿತಾ ಇರ್ತಾಳೆ. ಫ್ರೀ ಆದಾಗ, ಬೇಜಾರಾದಾಗ ಈ ಗೊಂಬೆ ಹಾಕ್ಕೊಂಡು ನೋಡ್ತಾನೆ ಇರ್ತಾಳೆ. ಅವಳ ಜೊತೆ ಮತ್ತು ಅವಳಿಗೆ ಬೇಜಾರಾಗಬಾರ್ದಲ್ಲ, ಹಾಗಾಗಿ ಅವಳ ಜೊತೆ ಮಾತಾಡಿಕೊಂಡು ಮತ್ತೆ ಬಂದು ಇವಾಗ ಲಡ್ಡು ಮಾಡ್ತಾಯಿದ್ದೀನಿ. ಇದನ್ನು ನೈಸ್ ಪೌಡ್ರ್ ಮಾಡ್ಕೊಳ್ಬೇಕು, ತರಿ ಇದ್ದರೆ ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ಕಂಪ್ಲೀಟ್ ಅದು ಫುಲ್ ನೈಸ್ ಪೌಡ್ರ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಹಾಕಬೇಕು. ಅದನ್ನು ಸಪ್ರೇಟ್ ಇವಾಗ ಬೌಲಿಗೆ ತಗೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಅದು ತುಂಬಾ ಇವಾಗ ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಅದು ಫೇಮಸ್ ಆಗೋದಕ್ಕೆ ಕಾರಣನೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಅದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೃದಯದ ಸಮಸ್ಯೆಯನ್ನು ದೂರ ಮಾಡುತ್ತೆ, ಹೃದಯದ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ, ಮೆದುಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ನರಗಳು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ನೀವು ಸ್ಕಿನ್ಗೆ ಏನು ಯೂಸ್ ಮಾಡ್ತೀರಾ ಅಂತ. ಅಗಸೆ ಬೀಜ ತಿನ್ನೋದ್ರಿಂದನೂ ಕೂಡ ಸ್ಕಿನ್ಗೆ ಒಳ್ಳೆಯದು, ಮೆಂತ್ಯ ತಿನ್ನೋದ್ರಿಂದ ಒಳ್ಳೆಯದು, ಜೊತೆಗೆ ಏರ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಇವಾಗ ಕೆಲವರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ, ಅವ್ರು ಇದನ್ನು ತಿನ್ನೋದ್ರಿಂದ ನಿಮ್ಮ ಡ್ರೈ ಸ್ಕಿನ್ ಸಮಸ್ಯೆನೂ ಕೂಡ ದೂರ ಆಗುತ್ತೆ. ಇದನ್ನು ಪ್ರತಿದಿನ ತಿಂತಾ ಬರೋದ್ರಿಂದ ಅಲರ್ಜಿ ಕೂಡ ಕಡಿಮೆ ಆಗುತ್ತೆ. ಅಂದರೆ ಕೆಲವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸೀನ್ ಬರ್ತಾ ಇರುತ್ತೆ, ಆ ಥರ ಅಲರ್ಜಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ. ಒಂದೇ ಸಲ ಜಾಸ್ತಿ ತಿನ್ನೋದಲ್ಲ, ಪ್ರತಿದಿನ ಸ್ವಲ್ಪ ತಿನ್ನಬೇಕು. ಇದ್ರ ಪೂರ್ತಿ ನಿಮಗೆ ಬೆನಿಫಿಟ್ಸ್ ಬೇಕು ಅಂದರೆ 3-4 ತಿಂಗಳಾದ್ರೂ ಇದನ್ನು ನೀವು ತಿನ್ನಬೇಕಾಗುತ್ತೆ. ಈ ಥರ ನೀಟಾಗಿ ಪಾಕ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಎಲ್ಲ ಹತ್ರನೂ ಚೆನ್ನಾಗಿ ಸ್ವೀಟ್ ಇಡೀಲಿ ಅನ್ನೋ ಕಾರಣಕ್ಕೆ. ಜೊತೆಗೆ ಇದು ಸ್ವಲ್ಪ ಬೆಚ್ಚಗಿದ್ದಾಗಲೇ ಉಂಡೆ ಕಟ್ಕೊಳ್ಬೇಕಾಗತ್ತೆ. ತಣ್ಣಗಾದ್ಮೇಲೆ ಕಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಕಡಲೆ ಬೀಜದಲ್ಲಿ ಎಣ್ಣೆ ಎಲ್ಲ ಇರುತ್ತೆ, ಮತ್ತು ಅದಕ್ಕೆ ಎಕ್ಸ್ಟ್ರಾ ಎಣ್ಣೆ ತುಪ್ಪ ಏನೂ ಹಾಕಬೇಕಾಗಿಲ್ಲ. ಈ ಥರ ಉಂಡೆಗಳನ್ನು ಕಟ್ಟಿ ಎತ್ತಿಡ್ಕೊಳ್ತೀನಿ. ಶುಗರ್ ಪೇಷಂಟ್ ಕೂಡ ಇದನ್ನು ತೊಗೊಳ್ಬಹುದು, ಮತ್ತು ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇದೆ. ಕಾನ್ಸ್ಟಿಪೇಷನ್ ಸಮಸ್ಯೆ ಯಾರಿಗೆಲ್ಲ ಇದೆ ಅದನ್ನು ಸರಿ ಮಾಡುತ್ತೆ ಇದನ್ನು ತೊಗೊಳೋದ್ರಿಂದ. ಹೊಟ್ಟೆಯ ಆರೋಗ್ಯ ಚೆನ್ನಾಗಿರುತ್ತೆ, ಕ್ಯಾನ್ಸರ್ ಬರೋದನ್ನು ತಡೆಯುತ್ತೆ. ಕ್ಯಾನ್ಸರ್ ಬಂದಮೇಲೆ ತಿಂದರೆ ಇದನ್ನು ಹುಷಾರಾಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬರೋದನ್ನು ಇದು ಅವಾಯ್ಡ್ ಮಾಡುತ್ತೆ. ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಜೊತೆಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೂದಲು ಉದುರೋದನ್ನು ನಿಲ್ಲಿಸುತ್ತೆ, ಮೂಳೆಗಳನ್ನು ಗಟ್ಟಿ ಮಾಡುತ್ತೆ, ನಿದ್ರಾಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತೆ, ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ಮೇಲೆ ಯಾಕೆ ತಿನ್ನಬಾರ್ದಲ್ವ. ನಾನಿವಾಗ ತಿಂತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಕೂಡ ಕರೆಕ್ಟಾಗಿತ್ತು, ಜಾಸ್ತಿನೂ ಸ್ವೀಟ್ ಇಲ್ಲ, ಕಡಿಮೆನೂ ಸ್ವೀಟ್ ಇಲ್ಲ, ಪರ್ಫೆಕ್ಟಾಗಿತ್ತು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸಣ್ಣದಾಗಿ ಉಂಡೆ ಕಟ್ಟಿದ್ದೀನಿ, ಪ್ರತಿದಿನ ಒಂದೊಂದು ತಿನ್ನಬೇಕು. ಒಂದೇ ದಿನ ಜಾಸ್ತಿ ತಿನ್ನೋದೆಲ್ಲ. ಸ್ಟಾರ್ಟಿಂಗ್ ಅರ್ಧ ಚಮಚದಿಂದ 1-2 ಚಮಚದವರೆಗೂ ತಿನ್ಬೋದು. ನಾವು ಅಲ್ಲಿಂದ ತೋಟಕ್ಕೆ ಹೋದ್ವಿ. ಹಾಗೆ ಇದನ್ನು ಯಾರು ತಿನ್ನಬಾರ್ದು ಅಂತ ಹೇಳ್ತೀನಿ. ಅಲರ್ಜಿ ಸಮಸ್ಯೆ ಇರುತ್ತಲ್ಲ, ಕೆಲವರಿಗೆ ಕೆಲವೊಂದು ಪದಾರ್ಥ ತಿಂದರೆ ಆಗಲ್ಲ, ಅಂಥವ್ರು ತಿನ್ನಬಾರ್ದು. ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು, ಮತ್ತು ಪಾಪುಗೆ ಹಾಲು ಕುಡಿಸ್ತಾರಲ್ಲ ಅವರು ಕೂಡ ಇದನ್ನು ತಿನ್ನಬಾರ್ದು. ಹೇಗೆ ತಿನ್ನಬೇಕು ಅನ್ನೋದಾದರೆ ಇದನ್ನು ಪುಡಿ ಮಾಡಿನೇ ತಿನ್ನಬೇಕಾಗತ್ತೆ. ಅಂದರೆ ಹಾಗೇ ತಿಂದರೆ ಇದು ಡೈಜೆಷನ್ಗೆ ಸರಿಯಾಗಿ ಆಗಲ್ಲ. ಜೊತೆಗೆ ಇದನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ನಂತರ ತಿನ್ನಬೇಕಾಗತ್ತೆ, ಆವಾಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ದಾಳಿಂಬೆ ತೋಟಕ್ಕೆ ಬಂದ್ವಿ. ಮನೇಲಿ ಸ್ವಲ್ಪ ಲಡ್ಡು ಎಲ್ಲ ಪ್ರಿಪ್ರೇಷನ್ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ಮುಗಿಸಿ ಬಂದಿದ್ದೀನಿ. ಇದು ವಿಡಿಯೋನ ನಾಳೆ ಶೇರ್ ಮಾಡ್ತೀನಿ ನೋಡಿ. ಲಡ್ಡು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ನೀವು ಅಕ್ಸೆ ಬೀಜದ ಯೂಸಸ್ ನೀವು ಇವಾಗ ಕೇಳಿದ್ದೀರಾ, ನಿಮಗೂ ಗೊತ್ತಿರುತ್ತೆ. ನನಗೆ ಎಷ್ಟು ಗೊತ್ತೋ ನಾನು ಅಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಈ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಯೂಸಸ್ ಗೊತ್ತಿರುತ್ತೆ ದಯಮಾಡಿ ನೀವು ಕೂಡ ತಿನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ಮದು ಹೇರ್ ಸೀಕ್ರೆಟ್ ಹೇಳಿ, ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ. ನಾವು ಮೇಲ್ಗಡೆ ಅಪ್ಲೈ ಮಾಡೋದು 20% ಅದು ಯೂಸ್ ಆದರೆ ನಾವೇನು ತಿಂತೀವಿ ನಾವು ಅದಾಗಿರ್ತೀವಿ. ಟೇಸ್ಟ್ಗೋಸ್ಕರ ತಿನ್ನಬೇಡಿ, ನಿಮ್ಮ ಆರೋಗ್ಯಕ್ಕೋಸ್ಕರ ತಿನ್ನಿ. ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಏರ್ ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಆ ಲಡ್ಡುನ ಮಾಡ್ಕೊತೀನಿ. ಹಾಗಂತ ಟೇಸ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಟೇಸ್ಟ್ ಚೆನ್ನಾಗಿದ್ರೂ ಕೂಡ ಕೆಲವ್ರಿಗೆ ಇಷ್ಟ ಆಗದೇ ಇರಬಹುದು. ಅಂಥವರು ತಿನ್ನೋಕ್ಕಾಗಲ್ಲ ಅಂತೇನಿಲ್ಲ, ತಿನ್ನಬಹುದು. ಆದರೆ ನಿಮ್ಮ ಆರೋಗ್ಯಕ್ಕೋಸ್ಕರ ತಿನ್ನಿ. ಲಡ್ಡು ಬೆಳಗ್ಗೆ ಏಟ್ ಮಾಡಿಬಿಟ್ಟಿದ್ದಾಳೆ, 2 ದಿನ ಆಯ್ತಲೆ, ಮೊನ್ನೆ ಬೆಳಗ್ಗೆ ಏಟ್ ಮಾಡಿದ್ದು. ಅವಳು ಸಡನ್ನಾಗಿ ಎದ್ಲು, ನಾನು ಸಡನ್ನಾಗಿ ಬಗ್ದೆ. ಅಲ್ಲಿ ಬಂದು ಮೇಲ್ಗಡೆ ಅಲ್ಲಿ ಬಂದು ತುಟಿಗೆ ಹೊಡೆದಿದೆ. ಇವಾಗ ಸ್ವಲ್ಪ ಮಾಯ್ದಿದೆ, ಹಾಗಾಗಿ ನಾನು ಅಷ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರಲಿಲ್ಲ. ಜಾಸ್ತಿ ಬೆಳಕಿದ್ದಿತ್ತವಾದರೆ ಗೊತ್ತಾಗುತ್ತೆ ಅಂತ. ಇವತ್ತು ಕಾಣಿಸ್ತಾ ಇದೆ. ಲಡ್ಡು ಏಟ್ ಮಾಡಿಬಿಟ್ಲು, ನಂದೇ ಅಲ್ಲಿ ಬಂದು ಚುಚ್ಚಿದ್ದು. 2 ದಿನ ಆದರೂ ಪೇಯ್ನ್ ಇತ್ತು. ಇವತ್ತಿನ ವ್ಲಾಗನ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.